ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಿದ್ದೀನಿ. ವಿಡಿಯೋ ಶುರುದಲ್ಲೇ ಏನಪ್ಪ ಮಗನ ಫೋಟೋ ಹಾಕ್ಬಿಟ್ಟಿದ್ದಾಳೆ ಅಂದ್ಕೊಬೇಡಿ. ಇದು ಎಲ್ಲೋ ಡೇ ಸೆಲೆಬ್ರೇಟ್ ಇತ್ತು ಸ್ಕೂಲಲ್ಲಿ, ಹಾಗಾಗಿ ನಾನು ಸನ್ಫ್ಲವರ್ ಮಾಡಿ ಕಳಿಸಿದ್ದೆ. ಅದರದ್ದೊಂದು ಪಿಕ್ ಆ್ಯಡ್ ಮಾಡಿದೆ ಅಷ್ಟೇ. ತುಂಬ ದಿನ ಆಗಿದೆ ವಿಡಿಯೋ ಮಾಡಿ, ತುಂಬ ಸ್ವಲ್ಪ ಬ್ಯುಸಿನೇ ಆಗಿಬಿಟ್ಟೆ. ಇವಾಗ ಹಬ್ಬ ಇದೆ ಅಲ್ವಾ, ವರಮಹಾಲಕ್ಷ್ಮಿ. ನಮ್ಮ ಮನೇಲೂ ಕೂಡ ಮಾಡ್ತೀನಿ ಸಿಂಪಲ್ಲಾಗಿ. ಅದರ ಪ್ರಿಪ್ರೇಷನ್ ಎಲ್ಲ ಇತ್ತು. ಹಾಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಏನಕ್ಕೂ ಮನಸ್ಸೇ ಇಲ್ಲ, ಮಾಡೋಕ್ಕೆ ಬೇಜಾರು ಅನಿಸ್ತಾ ಇದೆ. ಹಾಗಾಗಿ ವಿಡಿಯೋನೇ ಮಾಡ್ಕೊತಾ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ವಿಡಿಯೋ ಶುರು ಮಾಡಿದ್ದೀನಿ. ವಿಡಿಯೋ ಮಾಮೂಲಿ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವ ಥರ ಇದೆ ಡಿಸೈನು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಏನೋ ಒಂದು ಮಾರ್ನಿಂಗಲ್ಲಿ ಒಂದು ಒಳ್ಳೆ ರಂಗೋಲಿ ಹಾಕ್ತಾ ದಿನ ಶುರು ಮಾಡಿದ್ರೆ ನನಗೂ ಸ್ವಲ್ಪ ಖುಷಿಯಾಗುತ್ತೆ. ಇವತ್ತು ಸ್ವಲ್ಪ ಸಂಡೇ ಶಾಪಿಂಗ್ ಇತ್ತು, ಸೀರೆ ಶಾಪಿಂಗು. ನಾನು ದೇವರಿಗೆ ಸೀರೆ ತೊಗೊಂಡಿರಲಿಲ್ಲ, ಹಾಗಾಗಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು 7 ಗಂಟೆಗೆ ರೆಡಿಯಾಗಿದ್ದರು ಸ್ನಾನ ಮುಗಿಸಿ. ಅವರು ಕೂಡ ಶಾಪಿಂಗ್ ಹೋದಾಗ ಅದು ಇದು ತಿನ್ಬೇಕು ಅನ್ಸುತ್ತಲ್ವ, ಹಾಗಾಗಿ ಪೊಮಗ್ರೆನೇಟ್ ಎಲ್ಲ ಬಿಡಿಸ್ಕೊತಾ ಇದ್ರು. ಹೊರಗಡೆ ಅಷ್ಟು ತಿಂಡಿನ ತಿನ್ನೋಕ್ಕೆ ಇಷ್ಟಪಡಲ್ಲ ನನ್ನ ಹಸ್ಬೆಂಡು, ಹಾಗಾಗಿ ಪೊಮಗ್ರೆನೇಟ್ ಎಲ್ಲ ಬಿಡಿಸಿ ನನಗೂ ಕೂಡ ಮಶ್ರೂಮ್ನೆಲ್ಲ ಬಿಡಿಸ್ಕೊಟ್ಬಿಟ್ಟು ಹೋದರು. ನಾನಿವಾಗ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಶ್ರೂಮ್ ಬಿರಿಯಾನಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅಕ್ಕ ಕೂಡ ಬರ್ತೀನಿ ಅಂದಿದ್ದರಿಂದ ಬೇಗ ಟಿಫನ್ ಎಲ್ಲ ಮುಗಿಸಿ ಹೊರಡಬೇಕು ಅಂತ 9 ಗಂಟೆ ಅಷ್ಟೊತ್ತಿಗೆ ಅಂಗಡಿಗೆ ಹೋಗೋ ಥರ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ.
ಬಂದರು. ಅಕ್ಕಂಗೆ ಕರ್ಕೊಬಂದು ಹಸ್ಬೆಂಡು ತಿಂಡಿ ತಿನ್ನೋಕ್ಕೆ ರೆಡಿ ಆದರು. ಪಲಾವ್ ಮಾತ್ರ ಸಖತ್ತಾಗಿ ಬಂದಿತ್ತು. ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಅಕ್ಕನ ಕರ್ಕೊಂಡು ಹೊರಟ್ವಿ. ಚಿಕ್ಕಪೇಟೆಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಆದರೆ ಚಿಕ್ಕಪೇಟೆಯಲ್ಲಿ ಎಷ್ಟು ರಶ್ಶು ಅಂತ ಅಂದರೆ ಮನೆ ಹತ್ರ ಇರೋ ಅಂಗಡಿಗಳಲ್ಲೇ ತಗೋಬೋದು. ಚಿಕ್ಕಪೇಟೆಗಳಲ್ಲಿ ಸಿಕ್ಕಾಬಟ್ಟೆ ರಶ್ಶು. ಮತ್ತು ಪೋತಿಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಎಲ್ಲ ಕಡೆನೂ ಸರ್ಚ್ ಮಾಡಿದ್ವಿ. ನಮ್ಮ ಅಕ್ಕ ಇವತ್ತೇ ಹೋಗಬೇಕು ಅಂದಿದ್ದರಿಂದ ಎಲ್ಲ ಅಂಗಡಿನೂ ಒಂದೊಂದು ರೌಂಡು ಸುತ್ಕೊಂಡು ಹೋದ್ವಿ. ಪೋತಿಸಲ್ಲಿ ಹೋದ್ವಿ, ಬಟ್ಟೆ ನೋಡಿದ್ವಿ. ಅಲ್ಲಿ ಯಾಕೋ ಇಷ್ಟ ಆಗಲಿಲ್ಲ. ಅಂದರೆ ರೇಟು ತುಂಬ ಜಾಸ್ತಿನೇ ಇತ್ತು. ಯಾವುದೇ ರೀತಿ ಆಫರ್ ಏನು ಇರಲಿಲ್ಲ. ಹಾಗಾಗಿ ಚಿಕ್ಕಪೇಟೆಗೆ ಹೋಗೋಣ. ಚಿಕ್ಕಪೇಟೆಯಲ್ಲಿ ಸುದರ್ಶನಲ್ಲಿ ಆಫರ್ ನಡೀತಿದೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಹಾಗಾಗಿ ಚಿಕ್ಕಪೇಟೆಯಲ್ಲಿ ಹೋದ್ವಿ. ಅಂದರೆ 20% ಆಫರ್ ಇತ್ತು. ಚೆನ್ನಾಗಿತ್ತು ಶಾಪಿಂಗ್ ಅಂತೂ. ಪೋತಿಸಲ್ಲೂ ಅಷ್ಟೇ ತುಂಬ ಕಲೆಕ್ಷನ್ ಒಳ್ಳೆ ಸಖತ್ತಾಗಿದ್ದು. ಅಂದರೆ ರೈಟ್ ಕೂಡ ಅಷ್ಟೇ ಜಾಸ್ತಿನೇ ಇತ್ತು. ನಾವು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ನೋಡೋಣ, ದೇವ್ರಿಗೆ ಉಡ್ಸೋದಲ್ವಾ ಚೆನ್ನಾಗಿರುತ್ತೆ ಅಂದ್ಕೊಂಡು ಎಲ್ಲ ಸ್ಯಾರಿನೂ ತೆಗಿಸ್ತಾ ಇದ್ವಿ. ಅಂದರೆ ವೀಡಿಯೋಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಬೇರೆ ಅಂದ್ಬಿಟ್ರು. ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ವಿ ಅಷ್ಟೇ. ಆಮೇಲೆ ಸುದರ್ಶನಿಗೆ ಹೋಗೋಣ ಅಂದ್ಬಿಟ್ಟು ನೋಡಿದ್ವಿ. ಸುದರ್ಶನಲ್ಲೂ ಕೂಡ ಅಷ್ಟೇ ಸಖತ್ತು ಚೆನ್ನಾಗಿದ್ದು ಕಲೆಕ್ಷನ್ನು. ಮತ್ತು ವೀಡಿಯೋಸ್ ಏನು ಬೇಕಾದರೂ ಮಾಡ್ಕೊಬೋದು. ಮತ್ತು ಸೀರೆಗಳನ್ನ ನಾವೇನೇ ಅಂದರೆ ಕೌಂಟರಿಗೆ ಹೋಗಿ ನಾವೇ ತಗೊಳ್ಳೋ ಅಷ್ಟು ಇತ್ತು. ರಶ್ ಏನಿರಲಿಲ್ಲ ಅಷ್ಟೊಂದು. ರಶ್ಶು ಅಂದರೆ ಜಾಸ್ತಿ ರಶ್ಶು. ನಾವು ಬೆಳಗ್ಗೆ ಹೋಗಿದ್ದರಿಂದ ರಶ್ ಅಷ್ಟಿರಲಿಲ್ಲ. ಚೆನ್ನಾಗಿತ್ತು. ಸೀರೆ ಕಲೆಕ್ಷನ್ ಅಂತೂ ಸಖತ್ತಾಗಿತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು. ಚಿಕ್ಕಪೇಟೆಯಲ್ಲಿ ಏನು ಅಂದರೆ ಕಲೆಕ್ಷನ್ ಸಖತ್ತಾಗಿರುತ್ತೆ. ಅಂದರೆ ಗೊತ್ತಿಲ್ಲದೇ ಸೀರೆ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ ಅನ್ನೋರು ಹೋದರೆ ಗ್ಯಾರಂಟಿ, ಟೋಪಿ ಗ್ಯಾರಂಟಿ. ಅಂದರೆ ನಮ್ಮ ಅಕ್ಕಂಗೆ ಗೊತ್ತಿತ್ತು ಇದೆಲ್ಲ 3,000-4,000 ಸಾವಿರದ ಒಳಗಡೆನೇ ಕಣೆ, ಜಾಸ್ತಿ ಇದೆ, ಬೇಡ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು. ಹಾಗೆ ಸುದರ್ಶನಿಗೆ ಹೋಗಬೇಕು. ನಾವು ಸುದರ್ಶನಲ್ಲೇ ತೊಗೋಬೇಕು ಅಂದ್ಕೊಂಡೆ ಬಂದಿದ್ದು. ಯಾಕಂದರೆ ಅಲ್ಲಿ ನಾವು ಕೊಡೋ ರೈಟಿಗೆ ಬಟ್ಟೆ ಅಷ್ಟು ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ ಚಿಕ್ಕಪೇಟೆಗೆ ಹೋದರೆ ಸುದರ್ಶನ ಅಂಗಡಿಗಳು ನೋಡಿಕೊಂಡೇ ಹೋಗೋದು. ಈ ಮಾಮೂಲಿ ಅಂಗಡಿಗಳು ಹೋದ್ರೂ ಬಟ್ಟೆ ಚೆನ್ನಾಗೇ ಸಿಗುತ್ತೆ. ಅಂದರೆ ಅವರು ಗೊತ್ತಿಲ್ಲದೆ ಇರೋರು ಅನ್ನೋದು ಗೊತ್ತಾಗ್ಬಿಟ್ರೆ ಚೆನ್ನಾಗಿ ಟೊಪ್ಪಿ ಹಾಕ್ತಾರೆ, 1-2 ರೈಟ್ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಮಗೆ ಇಲ್ಲಿ ಅಂಗಡೀಲಿ ಇಷ್ಟ ಆಗಲಿಲ್ಲ. ಪೋತಿಸಲ್ಲೂ ಅಷ್ಟೇ ಚೆನ್ನಾಗಿತ್ತು. ಪೋತಿಸಲ್ಲೂ ಕಲೆಕ್ಷನ್ನು. ಅಂದರೆ ವೀಡಿಯೋಸ್ ಮಾಡ್ಕೊಳಕ್ಕೆ ಕೊಡಲಿಲ್ಲ ಅವರು. ಹಾಗೆ ವೀಡಿಯೋಸ್ ಮಾಡ್ಕೊಳ್ಳೋದ್ರಿಂದ ಆಮೇಲೆ ತೋರಿಸ್ತಾ ಇರಲಿಲ್ಲ, ಜಾಸ್ತಿನ ಬಟ್ಟೆಗಳನ್ನ ತೋರಿಸ್ತಾ ಇರಲಿಲ್ಲ. ಮತ್ತು ಒಂದು ತೋರಿಸಿದ್ರೆ ಅದರಲ್ಲೇ ಕಲೆಕ್ಷನ್ನು ಹಳ್ದಿ ತೋರಿಸೋಣ ಅನ್ನೋ ಥರ ಇರಲಿಲ್ಲ. ಹಾಗಾಗಿ ಬೇಡ ಅಂದ್ಬಿಟ್ಟು ನಾವು ಬಂದ್ವಿ. ಸುದರ್ಶನಲ್ಲಿ ಯಾವ ಥರ ಅಂದರೆ ನಾವು ಯಾವುದು ಬಟ್ಟೆ ಚೂಸ್ ಮಾಡ್ತೀವಿ ಅದನ್ನೆಲ್ಲ ಫುಲ್ ಓಪನ್ ಮಾಡಿ ತೋರಿಸ್ತಾರೆ. ಮತ್ತು ನಿಧಾನಕ್ಕೆ ಸರ್ಚ್ ಮಾಡಿ ತೊಗೊಬೋದು. ಬಟ್ಟೆಗಳು ಮಾತ್ರ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಕೂಡ ಅಷ್ಟೇ ಸೂಪರಾಗಿರುತ್ತೆ.
ಆಫರ್ ನಡೀತಾ ಇದೆ ಸುದರ್ಶನಲ್ಲಿ. ಚೆನ್ನಾಗಿದ್ದಾವೆ ಸೀರೆಗಳು ಕೂಡ. ಕಲೆಕ್ಷನ್ ಅಂತೂ ಸಖತ್ತು, ತುಂಬ ಜಾಸ್ತಿನೇ ಇದ್ದಾವೆ. ಒಮ್ಮೆ ಟ್ರೈ ಮಾಡಿ ನೀವು ಹೋಗಲಿಕ್ಕೆ. ಯಾವ್ಯಾವ ಸುದರ್ಶನ್ ಸಿಲ್ಕ್ ಸ್ಟೋರ್ ಇದೆ ಅಲ್ಲಿ ಹೋಗಿ ತಗೊಳ್ಳಿ, ಚೆನ್ನಾಗಿರುತ್ತೆ. ನಮಗೂ ಕೂಡ ತುಂಬ ಇಷ್ಟ ಆಯಿತು. ಯಾವ ಸೀರೆ ತಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನೆಕ್ಸ್ಟು ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಆಲ್.